ವೆಲ್ಕಮ್ ಟು ಅವರ್ ಚಾನಲ್ ಅಗೇನ್. ಇವತ್ತು ನಾನು ತೋರಿಸ್ತಾ ಇರೋದು ಮೆಂತೆ ಬಜ್ಜಿ. ಸೊ ಇದನ್ನು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಒನ್ ಬೈ ಒನ್ ಹೇಳ್ತೀನಿ ಬನ್ನಿ. 1 ಬೌಲ್ ಒಣಕೊಬ್ಬರಿ, 1 ಚಮಚ ಮೆಂತೆ, 2 ಬೆಳ್ಳುಳ್ಳಿ, ಖಾರದ ಪುಡಿ, 1 ಖಾರದ್ದು 1 ಕಲರ್ದು, 1 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು 1 ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಈಗ ತೊಗೊಂಡಿರೋ ಮೆಂತೆನ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳಿ. ಎಲ್ಲದನ್ನು ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ. ನೋಡಿ ಮೆಂತೆ ಎಷ್ಟು ಗ್ರೈಂಡ್ ಆಗಿದೆ. ಆಗಿರೋದಕ್ಕೆ ಈಗ ಪುಟಾಣಿ ತೊಗೊಂಡಿರೋ 1 ಬೌಲಷ್ಟು ಪುಟಾಣಿಯನ್ನು ಹಾಕಿ ಮತ್ತು ಒಣಕೊಬ್ಬರಿಯನ್ನು ಹಾಕಿ ಇವೆಲ್ಲ ಒಟ್ಟಿಗೆ ಹಾಕಿಬಿಟ್ಟು ಮತ್ತು ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡಬೇಕಾಗತ್ತೆ. ಫಸ್ಟಿಗೆ ಮೆಂತೆ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇಷ್ಟು ಪುಡಿಯಾಗಿ ಬರಬೇಕು. ಇದಾದಮೇಲೆ ತೊಗೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕಿ ಖಾರದ ಪುಡಿ ಹಾಕಿ ಮುಚ್ಚಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅದು ಗ್ರೈಂಡ್ ಆದಮೇಲೆ ಆಗೋಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಕೊತ್ತಂಬರಿಯನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿ ಆಮೇಲೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ಪೇಸ್ಟ್ ಥರ ಆಗಲಿ, ತುಂಬಾ ಗಂಟು ಇರೋದು ಬೇಡ. ಚೆನ್ನಾಗಿ ಪೇಸ್ಟ್ ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಚೆನ್ನಾಗಿ ಪೇಸ್ಟ್ ಆಗಿದೆ. ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ 1 ಬೌಲಷ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹುಣಸೆ ಹಣ್ಣಿನ ನೀರು ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು. ಸೊ 3 ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕಿ, ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ 1 ಚಮಚದಷ್ಟು, ಎಣ್ಣೆನೂ ಹಾಕಿದ್ಮೇಲೆ ಅದು ಸ್ವಲ್ಪ ಚಟಪಟ ಅಂತ ಇರಬೇಕಾದ್ರೆ ಈರುಳ್ಳಿ ತೊಗೊಂಡಿರೋ ಅಂಥ 1 ಬೌಲಷ್ಟು ಈರುಳ್ಳಿನೂ ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗುರಾಡಿದ ಮೇಲೆ ನಿಮಗೆ ನೆಕ್ಸ್ಟು ಆನಿಯನ್ ಸ್ವಲ್ಪ ಬ್ರೌನಾಗಲಿ, ಸ್ವಲ್ಪ ಬೇಯಲಿ. ಬೆಂದ ಮೇಲೆ ಈಗ ನೆಕ್ಸ್ಟ್ ಹಾಕೋ ಪದಾರ್ಥ ಯಾವುದು ಅಂದರೆ ಹುಣಸೆ ಹಣ್ಣಿನ ಹುಳಿ. ಅದು ಫುಲ್ ಹಾಕಬೇಕು. ನಾನು ವಿಡಿಯೋದಲ್ಲಿ ಅರ್ಧ ಕಟ್ ಮಾಡಿಬಿಟ್ಟಿದ್ದೀನಿ. ಫುಲ್ ಹಾಕಿ, ಅದು ತೊಗೊಂಡಿರೋ ಬೌಲಷ್ಟು ಫುಲ್ಲನ್ನು ಹಾಕಿ ಚೆನ್ನಾಗಿ ಕಲಸಿ. ಸೊ ಅದರದ್ದು ಹಸಿ ವಾಸನೆ ಹೋಗಬೇಕು. ಸೊ ಚೆನ್ನಾಗಿ ಕುದೀತಾ ಇದೆ. ಹುಣಸೆ ಹಣ್ಣಿನ ಹಸಿ ವಾಸನೆ ಹೋದ್ಮೇಲೆ ನೀವು ಚೆನ್ನಾಗಿ ಕುದೀತಾ ಇರೋದು ನೋಡ್ಬೋದು. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈ ಗ್ಯಾಸ್ನ ಆಫ್ ಮಾಡಿಕೊಂಡು ಅದು ಚೆನ್ನಾಗಿ ಕುದ್ದಿರೋದಕ್ಕೆ ತೊಗೊಂಡಿರೋ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ, ಆ ಪೇಸ್ಟನ್ನು ಕಂಪ್ಲೀಟಾಗಿ ಅದನ್ನು ಒಗ್ಗರಣೆ ಜೊತೆಗೆ ಹಾಕಿ ಬೆರೆಸ್ಬೇಕು. ಬಟ್ ಏನಂದರೆ ಅದು ಗ್ಯಾಸ್ ಆನ್ ಇರಬಾರ್ದು, ಗ್ಯಾಸ್ ಆಫ್ ಮಾಡಿಕೊಂಡೇ ನೀವು ಕಲಿಸ್ಬೇಕು. ಸೊ ಮೆಂತೆ ಬಜ್ಜಿ ಮಾಡೋ ರೀತಿ ಇದು. ಕುದಿಸ್ಬಾರ್ದು ಯಾವತ್ತು. ಅದು ಗ್ರೈಂಡ್ ಮಾಡಿರೋದನ್ನ ಕುದಿಸ್ಬೇಡಿ. ಎಲ್ಲ ಒಗ್ಗರಣೆ ಎಲ್ಲ ಕುದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ರದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿಗೆ. ತುಂಬ ಗಟ್ಟಿಯಾದರೂ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಸೊ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ, ನೀವು ಯಾವ ಜೊತೆಗೆ ತಿಂತಾಯಿದ್ದೀರಾ. ಈಗ ನಾನು ಮಾಡ್ತಾ ಇರೋದು ಮುದ್ದೆ ಜೊತೆ ಮಾಡ್ತಾಯಿದ್ದೀನಿ, ರಾಗಿ ಮುದ್ದೆ ಜೊತೆ. ಅದನ್ನು ಮುಂದೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈಗ ಬಂತು ರಾಗಿ ಮುದ್ದೆ ಮಾಡೋಕ್ಕೆ 1.5 ಕಪ್ಪು, ನಾನು ತೊಗೊಂಡಿರೋ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಂಬಿಟ್ಟು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡಿ ಜೋರಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನೀರು ಕುದಿಬೇಕು. ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಬೇಕು. ಸ್ವಲ್ಪ ಉಪ್ಪನ್ನ ಸಹಿತ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಇಡೀ ಸ್ವಲ್ಪ ಕುದೀಲಿ. ಇಲ್ಲಿ ಸಪ್ರೇಟಾಗಿ ರಾಗಿ ಮತ್ತು ನೀರಿಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಕುದೀತಾ ಇರೋ ನೀರಿಗೆ ಹಾಕಬೇಕಾಗತ್ತೆ. ನೀವು ನೋಡಿ, ಈಗ ತೊಗೊಂಡಿರೋ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕಲಿಸ್ತೀನಿ. ಗ್ಯಾಸ್ ಆನಲ್ಲೇ ಇರುತ್ತೆ. ಆ ಥರ ಗಂಟು ಆಗಬಾರ್ದು ಅಂದರೆ ಚೆನ್ನಾಗಿ ಸ್ಟಿರ್ ಮಾಡ್ತಾನೇ ಇರಬೇಕು. ಗ್ಯಾಸ್ನ ಆನ್ ಇಟ್ಕೊಂಡೆ ಸ್ಟಿರ್ ಮಾಡಿ. ನೀವು ನಿಲ್ಲಿಸ್ಬಿಟ್ರೆ ಗಂಟಾಗುತ್ತೆ. ಅದು ಸ್ವಲ್ಪ ಕುದಿಬೇಕಾಗತ್ತೆ. ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗ್ತಾ ಇದೆ ನೋಡಿ. ಬಬಲ್ಸ್ ನೋಡ್ಬೋದು ನೀವು. ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ಇದನ್ನ ಒಣ ಹಿಟ್ಟನ್ನು ಹಾಕ್ತಾನೆ ಕಲಿಸ್ಬೇಕಾಗತ್ತೆ. ಸ್ವಲ್ಪ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚೆನ್ನಾಗಿ ಗುರಾಡಬೇಕಾಗುತ್ತೆ. ವಿಥೌಟ್ ಸ್ಟಾಪ್. ನೀವು ನಿಲ್ಲಿಸೋ ಹಾಗಿಲ್ಲ. ಸ್ವಲ್ಪನೂ ಚೆನ್ನಾಗಿ ಗುರಾಡಿ
ಗುರಾಡ್ಕೊತ ಅದು ಹೀಟಿಗೆ ಆ್ಯಂಡ್ ಎಲ್ಲ ಬೆರಿತಾ ಹೋಗುತ್ತೆ. ಬೆರೆಸ್ಕೊತ ಎಷ್ಟು ಚೆಂದ ಆಯಿತು ನೋಡಿ. ಎಸ್, ಆಲ್ಮೋಸ್ಟ್ ರೆಡಿಯಾಗಿದೆ. ಹೊಗೆ ಬರ್ತಾ ಇದೆ ಕ್ಯಾಮ್ರಾಗೆ, ನೋಡ್ಬೋದು ನೀವು. ಸೊ ಇದು ರೆಡಿ ಆದಮೇಲೆ ಅದು ಅಂಟ್ಕೋಬಾರ್ದು. ಕೈಯಲ್ಲಿ ಟಚ್ ಮಾಡಿ ನೋಡಿದಾಗ ಅಂಟ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ಗ್ಯಾಸ್ ಆಫ್ ಮಾಡಿ ಮುದ್ದೆನ ಮಾಡೋಣ. ತೊಗೊಂಡಿರೋ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನು ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿನ್ನೋದೆ. ಎಸ್, ತಟ್ಟೆಗೆ ಹಾಕಿ ಮಧ್ಯಕ್ಕೆ ಒಂದು ಹೋಲ್ ಮಾಡಿ ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಮತ್ತು ಮಾಡಿರೋ ಅಂಥ ಮೆಂತೆ ಬಜ್ಜಿ, ರಾಗಿ ಮುದ್ದೆ ಮೆಂತೆ ಬಜ್ಜಿನ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಜೊತೆಗೆ ಒಂಚೂರು ಹಪ್ಳ ಮತ್ತು ಮೆಣಸಿನ್ಕಾಯಿ, ನಮ್ಮ ಕಡೆ ಮಜ್ಜಿ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಅದೊಂದು ಇದ್ಬಿಟ್ರೆ ಏನೂ ಬೇಡ, ಸ್ವರ್ಗ. ಮುದ್ದೆ ಮತ್ತು ಮೆಂತೆ ಬಜ್ಜಿ ರೆಡಿ.